ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ. 94, 93, 94 ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯ್ತು. ಯಾರು ನಮ್ಮ ಚುಂಚಿನ ಶ್ರೀಗಳ ನೇತೃತ್ವದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ನಾನು ಬಿಜೆಪಿ ಶಾಸಕ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸದನ ಬಂದು ಭಾಗವಹಿಸಿದ್ರು. ಒಮ್ಮೆ ಈ ತರ ಎಲ್ಲ ಸಿಲ್ವರ್ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಯಾರು ಯೋಗ ಆಯ್ತೋ ಯಾವ ಸ್ವಾಮೀಜಿಗಳು ಯಾರು ಕೊಡೋದು ಕಟಿಂಗ್ ಮಾಡ್ತಾರೋ ಇನ್ನೊಂದು ಹೇಳ್ತಾರೋ ಅವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಗಳು ಬೇಡ ಅಂತಾರೆ. ಇವರು ಸ್ವಯಂ ಘೋಷಿತ ದೇವಮಾನ ಮನೆಗಳು ಸ್ವಾಮೀಜಿಗಳಿಗೆ ಆಶೀರ್ವಾದ ಇದ್ದಂಗೆ ಆಗುತ್ತಾರ. ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ. 94, 93, 94 ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯ್ತು. ಯಾರು ನಮ್ಮ ಚುಂಚಿನ ಶ್ರೀಗಳ ನೇತೃತ್ವದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ನಾನು ಬಿಜೆಪಿ ಶಾಸಕ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸದನ ಬಂದು ಭಾಗವಹಿಸಿದ್ರು. ಒಮ್ಮೆ ಈ ತರ ಎಲ್ಲ ಸಿಲ್ವರ್ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಯಾರು ಯೋಗ ಆಯ್ತೋ ಯಾವ ಸ್ವಾಮೀಜಿಗಳು ಯಾರು ಕೊಡೋದು ಕಟಿಂಗ್ ಮಾಡ್ತಾರೋ ಇನ್ನೊಂದು ಹೇಳ್ತಾರೋ ಅವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಗಳು ಬೇಡ ಅಂತಾರೆ. ಇವರು ಸ್ವಯಂ ಘೋಷಿತ ದೇವಮಾನ ಮನೆಗಳು ಸ್ವಾಮೀಜಿಗಳಿಗೆ ಆಶೀರ್ವಾದ ಇದ್ದಂಗೆ ಆಗುತ್ತಾರ.